ನರೇಂದ್ರ ಮೋದಿಯ ಚಮಚಾಗಿರಿ ಮಾಡುತ್ತೇನೆ ಎಂದು ಬಹಿರಂಗವಾಗಿಯೇ ಘೋಷಿಸಿಕೊಂಡಿರುವ ಬೆಳವಾಡಿಗೆ ಕನಿಷ್ಠ ಪಕ್ಷ ಮೋದಿ ಗುಜರಾತಿನಲ್ಲಿ ಶಾಸಕರಾಗಿ ಮುಖ್ಯಮಂತ್ರಿಯಾದರೋ ಇಲ್ಲ. ಮೋದಿಯ ಚಮಚಾಗಿರಿ ಮಾಡುತ್ತೇನೆ ಎಂದು ಬಹಿರಂಗವಾಗಿಯೇ ಘೋಷಣೆ ಮಾಡಿಕೊಂಡಿರುವ ಬೆಳವಾಡಿಗೆ ಇದಂತಹ ದುರಂತ ಮತ್ತು ವಿಪರ್ಯಾಸ ನೋಡಿ. ಕನಿಷ್ಠ ಪಕ್ಷ ಮೋದಿ ಗುಜರಾತ್ನಲ್ಲಿ ಶಾಸಕರಾಗಿ ಮುಖ್ಯಮಂತ್ರಿಯಾದರೋ ಇಲ್ಲ, ಮುಖ್ಯಮಂತ್ರಿಯಾದ ನಂತರ ಶಾಸಕರಾದರೋ ಎಂಬ ಕನಿಷ್ಠ ಇತಿಹಾಸವೂ ಗೊತ್ತಿಲ್ಲದೆ ಇರುವುದು ದುರಂತ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಡೈಲಾಗ್ ಹೊಡೆಯುವ ಪ್ರಕಾಶ್ ಬೆಳವಾಡಿಗೆ ನಿಜ ಜೀವನದಲ್ಲೂ ಮಾತಾಡುವಾಗ ಸಾಕ್ಷಿ ದಾಖಲೆಗಳಿಲ್ಲದೆ ಪುಂಗುವುದನ್ನ ರೂಢಿ ಮಾಡಿಕೊಂಡಂತಿದೆ. ರಾಜ್ಯದಿಂದ ರಾಜ್ಯಸಭೆಗೆ ಸದಸ್ಯರಾಗಿ ಮನಮೋಹನ್ ಸಿಂಗ್ ಪ್ರಧಾನಿಯಾದದ್ದು ಯಾವ ಅಪರಾಧ? ಎಚ್ ಡಿ ದೇವೇಗೌಡರು ಕೂಡ ರಾಜ್ಯಸಭೆಯ ಸದಸ್ಯರಾಗಿಯೇ ಪ್ರಧಾನಿಯಾಗಿದ್ದರು ಎನ್ನುವುದು ಬಹಿರಂಗ ಸತ್ಯ ಅಲ್ಲವೇ? ಹಸಿ ಸುಳ್ಳು ಹೇಳಿದ ಪ್ರಕಾಶ್ ಬೆಳವಾಡಿಗೆ ಚಳಿ ಬಿಡಿಸಿದ ಬಿಕೆ ಹರಿಪ್ರಸಾದ್. ಪಕ್ಷದಲ್ಲಿ ನನಗೊಂದು ಸ್ಥಾನಮಾನ ಬೇಕು, ಎದುರಿದ್ದವರ ಎರಡೂ ಕೈಗಳಲ್ಲಿ ಚಪ್ಪಾಳೆ ಬೇಕು, ತುಟಿ ಮಧ್ಯೆ ಬೆರಳುಗಳನ್ನ ಇಟ್ಕೊಂಡು ಶಿಳ್ಳೆ ಹೊಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇತಿಹಾಸವನ್ನ ತನ್ನ ಗ್ರಹಿಕೆಗೆ ತಕ್ಕನ ಹಾಗೆ ಹೇಳೋದು ತಪ್ಪಲ್ವಾ? ವಾಗ್ಝರಿ ಚೆನ್ನಾಗಿದೆ, ಪಂಚಿಂಗ್ ಹೊಡಿತೀನಿ ಅಂತ ಹೇಳಿ ಏನೇನೋ ಹೇಳೋದ? ಐತಿಹಾಸಿಕ ಸತ್ಯಗಳನ್ನ ತನ್ನ ಮನಸ್ಥಿತಿಗೆ ತಕ್ಕನ ಹಾಗೆ ತಿರುಚೋದು ಅಪರಾಧ ಅಲ್ವಾ? ಕನಿಷ್ಠ ಇತಿಹಾಸ ಗೊತ್ತಿಲ್ಲದೆ ಇರೋದು ದುರಂತ ಇದು. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯ ಚಮಚಾಗಿರಿ ಮಾಡುತ್ತೇನೆ ಎಂದು ಬಹಿರಂಗವಾಗಿಯೇ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಳವಾಡಿಗೆ. ನೋಡ್ರಿ, ಒಂದು ಪ್ರಧಾನಿ ಹುದ್ದೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ಚಮಚಾಗಿರಿ ಮಾಡ್ಕೊಂಡು ಇರ್ತೀನಿ ಅನ್ನೋದಾದ್ರೆ ಒಂದು ವ್ಯಕ್ತಿತ್ವದ ದರ್ಜೆಗಳಿಲ್ಲ ಅರ್ಥ ಆಗುತ್ತೆ. ಯಾವ ಒಂದನೇ ಹಂತ, ಎರಡನೇ ಹಂತ ನಾವೇನು ಕರಿತೀವೋ, ಎರಡನೇ ದರ್ಜೆ ಅಂತ, ಯಾವ ದರ್ಜೆಯಲ್ಲಿ ಯಾರಿದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. 7 ವರ್ಷದ ಬಾಲಕಿ ಮೇಲೆ ಶಾಸಕನ ತಮ್ಮನಿಂದ ಅತ್ಯಾಚಾರ ಆದರೂ ಕೂಡ ಆತನ ಪರವಾಗಿ ವಾದ ಮಾಡುತ್ತಾ ಕೋರ್ಟ್ನಲ್ಲಿ ಕಣ್ಣೀರು ಕರುಣೆಗಿಂತಲೂ ಮುಖ್ಯವಾಗಿ ಬೇಕಿರುವುದು ಸಾಕ್ಷಿಗಳು ಎಂದು ಯುದ್ಧಕಾಂಡ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೊಡೆಯುವ ಪ್ರಕಾಶ್ ಬೆಳವಾಡಿ ಅವರಿಗೆ ನಿಜ ಜೀವನದಲ್ಲಿ ಮಾತಾಡುವಾಗ ಸಾಕ್ಷಿ ದಾಖಲೆಗಳಿಲ್ಲದೆ ಪುಂಗುವುದನ್ನು ರೂಢಿ ಮಾಡಿಕೊಂಡಂತಿದೆ. ಸಿನಿಮಾದಲ್ಲಿ ಒಂದು ತರಹದ ಜೀವನ, ನಿಜ ಜೀವನದಲ್ಲಿ ಬೇರೆ ತರಹದ ಜೀವನ. ಸಿನಿಮಾದಲ್ಲಿ ಹೇಳ್ತೀರಿ, ಸಂತ್ರಸ್ತೆಯರ ಪರವಾಗಿ ನಿಂತ್ಕೊಂಡು ಮಾತನಾಡುವ ತರಹದ ಸಂಭಾಷಣೆಯನ್ನು ಬರೀತೀರಿ. ಆಗ ಇಲ್ಲದೇ ಇರತಕ್ಕಂತಹ ಪ್ರಾಮಾಣಿಕತೆ, ರಾಜಕೀಯ ಭಾಷಣ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಣ್ಮರೆಯಾಗುತ್ತೆ. ಮನಮೋಹನ್ ಸಿಂಗ್ರ ಬಗ್ಗೆ ಮಾತಾಡುವಾಗ ಒಂದು ಸಂವಿಧಾನದ ವಿರೋಧಿ ಕೃತ್ಯದಲ್ಲಿ, ಅರ್ಥಾತ್ ಮನಮೋಹನ್ ಸಿಂಗ್ ರವರು ಏನು ಅವರನ್ನ MP ಟಿಕೆಟ್ಗೆ ಕಾಂಗ್ರೆಸ್ ಅವತ್ತಿನ ದಿನ ಆಯ್ಕೆ ಮಾಡಿದ್ದು ಒಂದು ತರಹದ ಸಂವಿಧಾನ ವಿರೋಧಿ ಅನ್ನೋ ತರಹದಲ್ಲಿ ಬಿಂಬಿತವಾಗುವಂತಹ ಭಾಷಣ ಇತ್ತು. ಹಾಗಾದರೆ ಈ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬರೋಣ. ಮನಮೋಹನ್ ಸಿಂಗ್ ಅವರು ಲೋಕಸಭಾ ಚುನಾವಣೆಗೆ ನಿಂತು ಸೋತಿದ್ದಾರೆ ಅಂತ ಗೊತ್ತಾ ನಿಮಗೆ? ಎಷ್ಟು ಬೇಗ ಮರಿತೀವಿ ನೋಡಿ. ಇದು ರೀಸೆಂಟ್ ಹಿಸ್ಟ್ರಿ ಅಲ್ಲ, ಅದೆಲ್ಲ ಅವ್ರು ಚುನಾವಣೆಗೆ ನಿಲ್ಸರು, ಅವ್ರು ಸೋತರು, ಅವ್ರಿಗೆಲ್ಲಕ್ಕಾಗಲಿಲ್ಲ. ಅವ್ರಿಗೆ ನ್ಯಾಚುರಲ್ ಸಿಟಿಸನ್ ಆಫ್ ಅಸ್ಸಾಂ ಅಂತ ಹೇಳಿಬಿಟ್ಟು ಅವ್ರನ್ನ ಪಾರ್ಲಿಮೆಂಟಿಗೆ ತಂದು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಅದು ಕಾನೂನಿಗೆ ವಿರುದ್ಧ, ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಇತ್ತದು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ಎ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು? ಯು ಶುಡ್ ನಾಟ್ ಚೇಂಜ್ ದ ಫಂಡಮೆಂಟಲ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿತ್ತು. ಅದನ್ನ ಅವ್ರನ್ನ ಅಕಾಮಡೇಟ್ ಮಾಡೋಕ್ಕೆ, ನಿಮಗೆ ಗೊತ್ತಾ ಮನಮೋಹನ್ ಸಿಂಗ್ ಅವರು ಲೋಕಸಭಾ ಚುನಾವಣೆಗೆ ನಿಂತು ಸೋತಿದ್ದಾರೆ ಅಂತ ಗೊತ್ತಾ ನಿಮಗೆ? ಎಷ್ಟು ಬೇಗ ಮರಿತೀವಿ ನೋಡಿ. ಇದು ರೀಸೆಂಟ್ ಹಿಸ್ಟ್ರಿ ಅಲ್ಲ, ಅದೆಲ್ಲ ಅವ್ರು ಚುನಾವಣೆಗೆ ನಿಲ್ಸರು, ಅವ್ರು ಸೋತರು, ಅವ್ರಿಗೆಲ್ಲಕ್ಕಾಗಲಿಲ್ಲ. ಅವ್ರಿಗೆ ನ್ಯಾಚುರಲ್ ಸಿಟಿಸನ್ ಆಫ್ ಅಸ್ಸಾಂ ಅಂತ ಹೇಳಿಬಿಟ್ಟು ಅವ್ರನ್ನ ಪಾರ್ಲಿಮೆಂಟಿಗೆ ತಂದು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಅದು ಕಾನೂನಿಗೆ ವಿರುದ್ಧ, ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಇತ್ತದು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ಎ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ರಾಜ್ಯದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ರಾಜ್ಯಸಭೆಯ ಸದಸ್ಯರಾಗಿದ್ದುಕೊಂಡೇ ಪ್ರಧಾನಿಯಾಗಿದ್ರು ಅನ್ನೋ ಸತ್ಯಗಳನ್ನ ಮರೆತು ಪ್ರಜ್ಞಾಹೀನನಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡೋದೇನ್ರಿ? ಮನಮೋಹನ್ ಸಿಂಗ್ ಏನು ಪ್ರಧಾನಿಯಾಗಿದ್ದು ಅಪರಾಧಾನ, ಅಕ್ಷಮ್ಯ ಅಪರಾಧಾನ? ಏನು ಬೇಕಾದರೂ ಹೇಳೋದಾ?
ವಾಗ್ಝರಿ, ಸ್ವಲ್ಪ ಪ್ರಖ್ಯಾತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಐತಿಹಾಸಿಕ ಸತ್ಯಗಳನ್ನು ಬಾಯಿಗೆ ಬಂದ ಹಾಗೆ ಮಾತನಾಡೋದು, ಸಿನಿಮಾದಲ್ಲಿ ಒಂದು ತರಹದ ಸಮಾಜಕ್ಕೆ ಸಂದೇಶ ಕೊಡೋದು. ನೋಡ್ರಿ, ಸಿನಿಮಾದಲ್ಲಿ ಒಂದು ತರಹದ ಸಂದೇಶ ಸಮಾಜಕ್ಕೆ ಕೊಡ್ತೀರಿ, ನಿಜ ಜೀವನದಲ್ಲಿ ಮಾತ್ರ ಅಪ್ರಬುದ್ಧ ಮತ್ತು ಒಂದು ತರಹದ ಸಮಾಜ ಸ್ವೀಕರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ ಕೆಲ ಐತಿಹಾಸಿಕ ಸತ್ಯಗಳನ್ನು ಹೇಳ್ತೀರಿ. ಎಚ್ಚರದಿಂದ ಸಾಗಿದ್ರೆ ಜನ ಮೆಚ್ಕೋತಾರೆ, ಎಚ್ಚರ ತಪ್ಪಿ ಎಡವಿದ್ರೆ ಜನ ಎತ್ತೋದಕ್ಕೆ ಬರೋದಿಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.